ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಿಶುದ್ಧಾತ್ಮನೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ಪಾಪವೇ ಜಗದಲ್ಲಿ ಮೆರೆದಾಡಿದೆ, ಶೋಧನೆ ಕ್ಷಣ ಕ್ಷಣವೂ ನನ್ನ ಕಾಡಿದೆ. ಬಲಹೀನ ನಾನು ಸೋಲುತ್ತಿರುವೆ, ಬಲ ನೀಡಿ ನನ್ನನ್ನು ರಕ್ಷಿಸು ಪ್ರಭುವೆ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿ. ಪರಿಶುದ್ಧಾತ್ಮನೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ನಿತ್ಯ ಸಹಾಯಕನೇ ರಕ್ಷಿಸು ದೇವಾ, ಸತ್ಯದ ಮಾರ್ಗದಿ ನಡೆಸಿರಿ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರು ಮತ್ತೊಂದಾವರ್ತಿ ನಮ್ಮನ್ನು ಬಲಪಡಿಸಲಿ. ಭಯಪಡಬೇಡ, ಹೆದರಬೇಡ. ನಮ್ಮೊಡನೆ ನೀವು ವಾಸ ಮಾಡುವ ಪರಿಶುದ್ಧಾತ್ಮರು, ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲಶಾಲಿಗಳಾಗುವಿರಿ, ಶಕ್ತಿಯುತರಾಗುವಿರಿ. ಈ ಲೋಕದ ಶಕ್ತಿಯನ್ನು ಜಯಿಸಲು ನಮ್ಮನ್ನು ಬಲಪಡಿಸುವ ಪರಿಶುದ್ಧಾತ್ಮರೇ ಮತ್ತೊಂದಾವರ್ತಿ ನಮ್ಮಲ್ಲಿ ಕಾರ್ಯ ಮಾಡಿರಿ. ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 28. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯದಿಂದ ನಾವು ಬೈಬಲ್ ಸ್ಟಡಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಬೈಬಲ್ ಅಧ್ಯಯನವನ್ನು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ಗೆ ಶೇರ್ ಮಾಡಿ. ನಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಸಾರುತ್ತಾ ಕೈ ಜೋಡಿಸಿ. ವಾಕ್ಯವನ್ನು ಸಾರುವವನು ಅದರ ಆಶೀರ್ವಾದವನ್ನು ಹೊಂದಿಕೊಳ್ಳುವನು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. 1:28. ಜನರು ತಮಗಿದ್ದ ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ದೇವರು ಅವರನ್ನು ಅಶ್ಲೀಲ ನಡವಳಿಕೆಗೆ ಬಿಟ್ಟು ಬಿಟ್ಟರು. ಇವತ್ತು ಲೋಕದಲ್ಲಿ ಎಲ್ಲೆಲ್ಲೂ ಅಶ್ಲೀಲ ನಡವಳಿಕೆ. ಮಕ್ಕಳು ತಂದೆ ತಾಯಿಯ ಮಾತು ಕೇಳುವುದಿಲ್ಲ. ತಾನು ಪ್ರೀತಿ ಮಾಡಿದ್ದೇನೆ, ಅವರನ್ನೇ ಮದುವೆ ಆಗುತ್ತೇನೆಂದು ಹಠ ಹಿಡಿಯುವುದು. ದೇವರ ವಾಕ್ಯ ಏನು ಹೇಳುತ್ತೆ, ದೇವರ ಜ್ಞಾನ ಏನು ಹೇಳುತ್ತೆ, ನಾವು ದೇವರ ಮಕ್ಕಳು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕೆಂಬ ಅರಿವಿಲ್ಲದೆ ದೇವರ ಜ್ಞಾನವನ್ನು ಅವರು ತಿರಸ್ಕರಿಸುತ್ತಿದ್ದಾರೆ. ಆದ ಕಾರಣ ಇವತ್ತು ಪೋಷಕರು ನಾವೆಲ್ಲ ಎಚ್ಚರಗೊಳ್ಳಬೇಕು. ನಮ್ಮ ಮಕ್ಕಳಿಗೆ ಈ ಪ್ರಪಂಚದ ಜ್ಞಾನವನ್ನು ಕೊಡುವುದಕ್ಕಿಂತ ಮಿಗಿಲಾಗಿ ದೈವ ವಿಶ್ವಾಸವನ್ನು, ದೇವರ ಜ್ಞಾನವನ್ನು, ದೈವ ಭಯಭಕ್ತಿಯಲ್ಲಿ ಅವರನ್ನು ಬೆಳೆಸಬೇಕಾದುದು ನಮ್ಮೆಲ್ಲರ ಕರ್ತವ್ಯವೂ ಆಗಿದೆ. ಹೋಶೇಯ 6 ವಚನ 6ರಲ್ಲಿ ನಾವು ನೋಡುತ್ತೇವೆ, ದೇವರ ಧರ್ಮೋಪದೇಶವನ್ನು ನೀವು ಮರೆತು ಬಿಟ್ಟಿದ್ದೀರಿ, ನೀವು ತಿರಸ್ಕರಿಸುತ್ತೀರಿ. ಆದ್ದರಿಂದ ನಾನು ಸಹ ನಿಮ್ಮ ಮಕ್ಕಳನ್ನು ತ್ಯಜಿಸಿ ಬಿಡುತ್ತೇನೆ, ಮರೆತು ಬಿಡುತ್ತೇನೆ ಎಂಬುದಾಗಿ. ಧರ್ಮೋಪದೇಶ ಅಂದರೆ ದೇವರ ವಾಕ್ಯದ ಅರಿವು, ದೇವರ ಕುರಿತು ಜ್ಞಾನವನ್ನು ಪಡೆದುಕೊಳ್ಳುವುದು. ಎಷ್ಟು ಚೆನ್ನಾಗಿ ವಾಕ್ಯ ಹೇಳುತ್ತೆ ನೋಡಿ. ಅವರು ತಮಗಿದ್ದ ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ದೇವರು ಅವರನ್ನು ಅಶ್ಲೀಲ ನಡವಳಿಕೆಗೆ ಬಿಟ್ಟು ಬಿಟ್ಟರು. ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವರನ್ನು ಬಿಟ್ಟು ಬಿಟ್ಟರು. ಸಕಲ ವಿಧವಾದ ಅನ್ಯಾಯ, ಯಾವ ಮನುಷ್ಯನಲ್ಲಿ ದೇವರ ಜ್ಞಾನ ಅಥವಾ ದೇವರ ವಾಕ್ಯ ಕಾರ್ಯ ಮಾಡುವುದಿಲ್ಲವೋ ಅಂಥವರು ಸೈತಾನನ ಆಳ್ವಿಕೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಸಕಲ ವಿಧವಾದ ಅನ್ಯಾಯ, ಅಕ್ರಮ, ದುರಾಶೆ, ದುರ್ನಡತೆ ಅವರಲ್ಲಿ ತುಂಬಿಕೊಂಡವು. ಮತ್ಸರ, ಕೊಲೆ, ಕಲಹ, ಕಪಟತನ, ಹಗೆತನ ಇವೆಲ್ಲವೂ ಅವರಲ್ಲಿ ತುಂಬಿ ಹೋಗಿದೆ. ಕಪಟತನ, ಹಗೆತನ, ಮತ್ಸರ, ಕೊಲೆ, ಕಲಹ, ಜಗಳತನ ಇವಕ್ಕೆಲ್ಲ ಕಾರಣ ಏನು? ದೇವರ ಜ್ಞಾನವನ್ನು ಅವರು ಸ್ವೀಕರಿಸುತ್ತಿಲ್ಲ. ಜ್ಞಾನವೆಂಬಾಕೆ ಹಾದಿ ಬೀದಿಯಲ್ಲಿ ಕೈಚಾಚಿ ಕರೆಯುತ್ತಿದ್ದಾಳೆ. ಚಿನ್ನ, ಬೆಳ್ಳಿ, ಬಂಗಾರಕ್ಕಿಂತಲೂ ಅಮೂಲ್ಯವಾದುದು ದೇವರ ವಾಕ್ಯ, ದೇವರ ಜ್ಞಾನ. ಮಗನೇ, ನಿಧಿಯನ್ನು ಸಂಗ್ರಹಿಸುವಂತೆ ದೇವರ ಜ್ಞಾನವನ್ನು ಪಡೆದುಕೋ, ದೇವರ ಜ್ಞಾನದಲ್ಲಿ ನೀನು ಬೆಳೆ ಎಂಬುದಾಗಿ. ಅವರು ಹರಟೆ ಮಲ್ಲರು, ಚಾಡಿಕೋರರು, ದೇವದ್ರೋಹಿಗಳು, ಗರ್ವಿಗಳು, ಅಹಂಕಾರಿಗಳು, ಜಂಬ ಕೊಚ್ಚಿಕೊಳ್ಳುವವರು, ಕೇಡು ಬಗೆಯುವವರು, ತಂದೆ ತಾಯಿಗಳಿಗೆ ಅವಿಧೇಯರು ಆಗಿದ್ದಾರೆ. ಇವತ್ತು ಅನೇಕ ಪೋಷಕರು ಹಾಕುವ ಕಣ್ಣೀರು,
ಮಕ್ಕಳು ಅವಿಧೇಯರಾಗಿದ್ದಾರೆ, ನಮಗೆ ಗೌರವ ಕೊಡ್ತಾ ಇಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ತಮ್ಮದೇ ಆದ ಸ್ವಾರ್ಥ ಜೀವನವನ್ನು ನಡೆಸುತ್ತಿದ್ದಾರೆ, ತಂದೆ ತಾಯಿಯನ್ನೇ ದೂಷಿಸುತ್ತಾರೆ, ತಿರಸ್ಕರಿಸುತ್ತಾರೆ. ಕಾರಣ ಏನು? ಅವರಿಗೆ ಕೊಡಬೇಕಾದ ದೇವರ ಜ್ಞಾನ ನಾವು ಕೊಟ್ಟಿಲ್ಲ. ಯಾಕೋಬ 4ನೇ ಅಧ್ಯಾಯ ವಚನ 3 ಮತ್ತು 4ರಲ್ಲಿ ನಾವು ನೋಡುತ್ತೇವೆ, ನಿಮಗೆ ಬೇಕಾಗಿದ್ದು ಒಂದೇ, ಅದು ಪರಿಶುದ್ಧಾತ್ಮರು. ಆದರೆ ನೀವು ಅವರಿಗಾಗಿ ಬೇಡುತ್ತಿಲ್ಲ. ನಿಮ್ಮ ಬೇಡಿಕೆ ನಾನಾ ವಿಧವಾದ ದುರುದ್ದೇಶಗಳಿಂದ ಕೂಡಿರುವ ಕಾರಣ ನಿಮ್ಮ ಬೇಡಿಕೆ ಸಹ ಕೈಗೂಡುವುದಿಲ್ಲ. ಇವತ್ತು ನಮ್ಮ ಮಕ್ಕಳು ದೇವರ ಜ್ಞಾನದಲ್ಲೂ ಪವಿತ್ರಾತ್ಮರ ಅಭಿಷೇಕದಲ್ಲೂ ಪರಿಶುದ್ಧವಾದ ಜೀವನವನ್ನು ನಡೆಸಬೇಕಾದರೆ ಅವರಿಗೆ ದೇವರ ಜ್ಞಾನ ಬಹಳ ಮುಖ್ಯ. ದೊಡ್ಡವರು ಚಿಕ್ಕವರೆನ್ನದೆ ಎಲ್ಲರಿಗೂ ಬೇಕು. ಕೀರ್ತನೆ 119 ವಚನ 11ರಲ್ಲಿ ದಾವೀದರಸನು ನುಡಿಯುತ್ತಾನೆ, ಯುವ ಜನತೆ ತನ್ನ ನಡತೆಯಲ್ಲಿ, ಯುವ ಜನತೆ ಮಾತ್ರವಲ್ಲ, ಎಲ್ಲರೂ ದೊಡ್ಡವರು ಚಿಕ್ಕವರು ಮಕ್ಕಳು ಮೊದಲ್ಗೊಂಡು ತನ್ನ ನಡತೆಯಲ್ಲಿ ಪರಿಶುದ್ಧವಾಗಿರಲು ಹೇಗೆ ಸಾಧ್ಯ? ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದರ ಮೂಲಕ, ದೇವರ ವಾಕ್ಯವನ್ನು ತನ್ನ ಹೃದಯದಲ್ಲಿ ಶೇಖರಣೆ ಮಾಡುವುದರ ಮೂಲಕ, ದೇವರ ಜ್ಞಾನ ದೇವರ ವಾಕ್ಯದಿಂದಲ್ಲದೆ ನಾವು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವಿಲ್ಲ. ದೇವರ ಜ್ಞಾನವನ್ನು ಹಿಂದೆ ತೀರ್ಮಾನ ಮಾಡೋಣ. ಮಕ್ಕಳು ಪ್ರತಿದಿನ ದೇವರ ವಾಕ್ಯ ಓದಬೇಕು, ಧರ್ಮೋಪದೇಶ ತರಗತಿಗಳನ್ನು ಅಟೆಂಡ್ ಮಾಡಬೇಕು, ರಜಾ ದಿನಗಳಲ್ಲಿ ಧ್ಯಾನ ಕೂಟಗಳಲ್ಲಿ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಬೇಕು. ಸಮುವೇಲನು ಬಾಲಕನಿರುವಾಗಲೇ ದೇವರ ಸನ್ನಿಧಾನದಲ್ಲಿ ತಂದೆ ತಾಯಿ ಬಿಟ್ಟು ಹೋದ ಕಾರಣ ಸಮುವೇಲ ಶ್ರೇಷ್ಠ ಪ್ರವಾದಿಯಾಗಿ ಮಾರ್ಪಟ್ಟ. ಮುಂದಿನ ವಚನ ನಾವು ನೋಡುತ್ತೇವೆ, ಮಾತ್ರವಲ್ಲ ಅವರು ಅವಿವೇಕಿಗಳು, ಅಪ್ರಾಮಾಣಿಕರು, ನಿಷ್ಕರುಣಿಗಳು, ನಿರ್ದಯಿಗಳು. ಕೊನೆ ದಿನಗಳಲ್ಲಿ ಅವರಲ್ಲಿ ದಯೆ ಎನ್ನುವುದೇ ಇರಲ್ಲ, ಕರುಣೆ ಅನ್ನುವುದೇ ಇರೋಲ್ಲ. ಪ್ರಾಮಾಣಿಕತನ ಕೇಳಲೇಬೇಡಿ. ಉಂಡ ಮನೆಗೆ ದ್ರೋಹ ಬಗೆಯುವುದು, ಉಂಡ ಮನೆಗೆ ದ್ರೋಹ ಬಗೆಯುವುದು, ಪ್ರಾಮಾಣಿಕತೆ ಅನ್ನುವುದೇ ಅವರಲ್ಲಿ ಕಾರ್ಯ ಮಾಡುವುದಿಲ್ಲ. ಇಂಥವುಗಳನ್ನು ಮಾಡುವವರು ಮರಣದಂಡನೆಗೆ ಪಾತ್ರರು ಎಂಬ ದೈವ ನಿಯಮವನ್ನು ಅರಿತಿದ್ದರು ಇಂಥ ಹೀನ ಕೃತ್ಯಗಳನ್ನು ಮಾಡುತ್ತಾರೆ. ತಾವು ಮಾಡುವುದೇ ಅಲ್ಲದೆ ಹಾಗೆ ಮಾಡುವ ಇತರರನ್ನು ಪ್ರೋತ್ಸಾಹಿಸುತ್ತಾರೆ. ಇದು ಬಹಳ ದುಃಖಕರವಾದ ಸಂಗತಿ. ತಾನು ಕೆಡೋದಲ್ಲದೆ ಪರರನ್ನು ಸಹ ಹಾಗೆ ಮಾಡುವಂತೆ ಪ್ರೋತ್ಸಾಹಿಸಿ ಅವರ ಜೀವನವನ್ನು ಸಹ ಹಾಳು ಮಾಡಲು ಮುಂದಾಗುತ್ತಾರೆ. ಇಂಥ ಕೃತ್ಯಗಳನ್ನು ಮಾಡುವವರು ಮರಣದಂಡನೆಗೆ ಪಾತ್ರರು. 1 ಕೊರಿಂಥ 6 ವಚನ 9, 10ರಲ್ಲಿ ನಾವು ನೋಡುತ್ತೇವೆ, ವಿಗ್ರಹಾರಾಧಕರು, ಮಾಟಮಂತ್ರ ಮಾಡುವವರು, ಸುಳ್ಳು ಹೇಳುವವರು, ಕುಡುಕರು, ಇಂಥವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಎಫೆಸ 5, 11, 12ರಲ್ಲಿ ಅವರು ಕತ್ತಲೆಯ ಕಾರ್ಯಗಳನ್ನು ಇಷ್ಟಪಡುತ್ತಾರೆ. ಅಂತ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಬೆಳಕಿಗೆ ತಂದು ಅವುಗಳನ್ನು ಖಂಡಿಸಬೇಕು. ಅವರಲ್ಲಿ ಮಾಡುತ್ತಿರುವ ದುಷ್ಟ ಕೃತ್ಯಗಳನ್ನು ಬಯಲಿಗೆ ತಂದು ಅದನ್ನು ಖಂಡಿಸಿ ಅವರನ್ನು ತಿದ್ದಬೇಕು. ಅವರು ಅದನ್ನು ಬಿಟ್ಟು ಬಿಡಬೇಕು. ಹೂರುಳಿಲ್ಲದ ವಾದ ವಿವಾದ, ಪ್ರಾಪಂಚಿಕ ಹರಟೆಗಳಿಂದ ತಮ್ಮನ್ನೇ ಮಲಿನ ಮಾಡಿಕೊಳ್ಳುವವರಾಗಿರುತ್ತಾರೆ. ಅದಕ್ಕೆ ಸಂತ ಪೌಲ ಹೇಳ್ತಾನೆ, ನೀವು ದೇವರ ಪ್ರೀತಿಯ ಮಕ್ಕಳು, ಇಂಥ ಮಾತುಗಳು ನಿಮ್ಮ ಬಾಯಿಂದ ಬಾರದೇ ಇರಲಿ. ಬದಲಿಗೆ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿ, ಪ್ರಾರ್ಥನೆಯನ್ನು ಮಾಡಿ, ಭಕ್ತಿಗೀತೆಗಳನ್ನು ಹಾಡಿ, ಕೊನೆ ದಿನಗಳಲ್ಲಿ ದೇವರ ಜ್ಞಾನವನ್ನು ತಿರಸ್ಕರಿಸಿ ಮನುಷ್ಯ ತನ್ನ ಸ್ವಂತ ಜ್ಞಾನವನ್ನು, ಪ್ರಾಪಂಚಿಕ ಜ್ಞಾನವನ್ನು ಅವಲಂಬಿಸುವ ಕಾರಣ ಮರಣದಂಡನೆಗೆ ಪಾತ್ರರು. ಬಹಳ ದುಃಖಕರವಾದ ಸಂಗತಿ. ಇವತ್ತು ದೇವರ ವಾಕ್ಯ, ದೇವರ ಜ್ಞಾನಕ್ಕೆ ನಾವು ಮಹತ್ವ ಕೊಟ್ಟಿದ್ದೇ ಆದರೆ ನಮ್ಮ ಜೀವನ ಸುಕ್ಷೇಮಕರವಾಗಿರುತ್ತದೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು, ವಿಶೇಷವಾಗಿ ಎಲ್ಲ ಯುವ ಜನತೆಯನ್ನು ಸಮರ್ಪಣೆ ಮಾಡುತ್ತೇನೆ. ದೇವರ ಜ್ಞಾನವನ್ನು ತಿರಸ್ಕರಿಸಿದ ಕಾರಣ ದೇವರೇ ಅವರನ್ನು ಅಶ್ಲೀಲ ನಡವಳಿಕೆಗೆ ಬಿಟ್ಟು ಬಿಟ್ಟರು. ಇವತ್ತು ಆ ಪಾಪದ ಸಂಕೋಲೆಗಳಿಂದ, ಪಾಪದ ದುರಭ್ಯಾಸಗಳಿಂದ, ಅಶ್ಲೀಲ ಕೃತ್ಯಗಳಿಂದ ಅವರು ಬಿಡುಗಡೆಯನ್ನು ಹೊಂದಿ ಮತ್ತೆ ಯೇಸುವಿಗೆ ದೈವಾಭಿಮುಖರಾಗಲು ಅವರಿಗೆ ಪರಿಶುದ್ಧಾತ್ಮರ ಅಭಿಷೇಕ ಬಹಳ ಮುಖ್ಯ. ದುಂದುಗಾರ ಮಗ ತಂದೆಯ ಜ್ಞಾನ ಬೇಡ, ತಂದೆಯ ಪ್ರೀತಿ ಬೇಡ, ತಂದೆಯನ್ನು ಧಿಕ್ಕರಿಸಿ ತಂದೆಯನ್ನು ತೊರೆದು ಪ್ರಪಂಚಕ್ಕೆ ಹೊರಟ. ತನ್ನ ಸ್ವಂತ ಜ್ಞಾನ, ಸ್ವಂತ ಬಲ,
ಪ್ರಪಂಚದ ಆಶೆ ಆಕಾಂಕ್ಷೆಗಳಿಗೆ ಗುರಿಯಾದ. ಕೊನೆಗೆ ಅವನಿಗೆ ಬುದ್ಧಿ ಬಂದದ್ದಾದರೂ ಹಂದಿಗೂಡಿನಲ್ಲಿ ಅದು ಹೊಟ್ಟೆಗೆ ಊಟವಿಲ್ಲದೆ ಹಸಿವೆಯಿಂದ ನರಳುವಾಗ ತಂದೆಯ ಮಹತ್ವ ಅವನಿಗೆ ಗೊತ್ತಾಯಿತು. ಅಲ್ಲಿಂದ ಎದ್ದು ತಂದೆ ಮನೆಗೆ ಬಂದು ಪಶ್ಚಾತ್ತಾಪ ಪಟ್ಟು ತಂದೆಗೆ ವಿಧೇಯನಾದಾಗ, ವಿಧೇಯತೆ ವಿಶ್ವಾಸವನ್ನು ತೋರಿಸುತ್ತದೆ. ನಂಬಿಕೆ, ನನ್ನಪ್ಪ ನನ್ನನ್ನು ಸ್ವೀಕರಿಸುತ್ತಾರೆ. ವಿಧೇಯತೆ ಪ್ರೀತಿಯಿಂದ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ಯಾವಾಗ ಆತ ಬುದ್ಧಿ ಬಂದು ತಂದೆ ಮನೆಗೆ ಮರಳಿ ಬಂದನೋ, ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು ಮತ್ತೆ ಮರಳಿ ಪಡೆದುಕೊಂಡ. ಇವತ್ತು ಇಂಥ ದುಷ್ಟ ಕೃತ್ಯಗಳಲ್ಲಿ ಯಾರಾದರೂ ಭಾಗಿಗಳಾಗಿದ್ದರೆ ಅವರನ್ನು ಪ್ರೋತ್ಸಾಹ ಮಾಡುವವನು, ಅವರೊಟ್ಟಿಗೆ ಭಾಗಿಯಾಗುವವನು, ಕೈಗೆ ಕೈ ಜೋಡಿಸಿ ಮುನ್ನಡೆಯುವವನು ಅವನು ಮಾಡಿದ ದುಷ್ಟ ಕೃತ್ಯಗಳಲ್ಲಿ 50-50 ಪಾಲನ್ನು ಹೊಂದಿಕೊಳ್ಳುತ್ತಾನೆ ಎಂದು 2 ಯೋಹಾನ 1ನೇ ಅಧ್ಯಾಯ ವಚನ 9 ಮತ್ತು 10ರಲ್ಲಿ ನಾವು ನೋಡುತ್ತೇವೆ. ಇಂಥ ದುಷ್ಟ ಕೃತ್ಯಗಳನ್ನು ಖಂಡಿಸಿ ಬಯಲಿಗೆಳೆದು ಬಿಡುಗಡೆ ಮಾಡಿ, ಬದಲಿಗೆ ಇವತ್ತು ದೇವರ ಜ್ಞಾನದಲ್ಲಿ, ದೈವಿಕ ಭಯಭಕ್ತಿಯಲ್ಲಿ ನಾವು ನಮ್ಮ ಕುಟುಂಬ, ನಮ್ಮ ಸಂತತಿ ಸಂತಾನ ಬೆಳೆಯುವಂತೆ ಪರಿಶುದ್ಧಾತ್ಮರು ನಮ್ಮ ಕುಟುಂಬದ ಅರಸರಾಗಿ, ನಮ್ಮ ಮಕ್ಕಳ ಪೋಷಕರಾಗಿ, ನಮ್ಮೆಲ್ಲರ ನಿತ್ಯ ಸಹಾಯಕರಾಗಿದ್ದು ಸಕಲ ವಿಧವಾದ ಪಾಪದ ದುರಭ್ಯಾಸಗಳಿಂದ ಬಿಡುಗಡೆ ಮಾಡಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.